बिस्मिल्लाह वल्हम्दुलिल्लाह व अफ़ज़लुस सलाति व अफ़ज़लुस सलाम अला रसूलिका सय्यिदिना मुहम्मद मुस्तफ़ा सल्लल्लाहु अलैहि वसल्लम व आलिहि व अस्हाबिहि अज्मईन अम्मा बाद। ಗೌರವಾನ್ವಿತ ಗುರುಗಳೇ, ತೀರ್ಪುಗಾರರೇ ಹಾಗೂ ನನ್ನ ನೆಚ್ಚಿನ ಮುತಅಲ್ಲಿಮ್ ಸಹೋದರರೇ, ಈ ವೇದಿಕೆಯಲ್ಲಿ ನಾನು ನಿಮ್ಮ ಮುಂದೆ ಮಾತಾಡಲು ಬಯಸುತ್ತಿರುವ ವಿಷಯವೇನೆಂದರೆ ಪುಸ್ತಕ ಓದು ಜ್ಞಾನಸಾಗರ. ಪುಸ್ತಕ ಓದುವುದು ಮನುಷ್ಯನ ಅತ್ಯುತ್ತಮ ಅಭ್ಯಾಸಗಳಲ್ಲಿ ಒಂದು. ಪುಸ್ತಕ ಓದುವುದರಿಂದ ವ್ಯಕ್ತಿಯ ಚಿಂತನೆ, ನಡತೆ ಮತ್ತು ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ಪುಸ್ತಕ ಕೇವಲ ಕಾಗದದ ಪುಟಗಳಲ್ಲ, ಅದು ಮನುಷ್ಯನ ಮನಸ್ಸಿಗೆ ಬೆಳಕು ನೀಡುವ ದೀಪವಾಗಿದೆ. ಉರ್ದು ಕವಿತೆಯಲ್ಲಿ ಕಾಣಬಹುದು, ಕಿತಾಬೋ ಮೇ ಛುಪಿ ಹೈ ದುನಿಯಾ ಕಿ ರೋಶನಿ, ಜೋ ಪಢೆ ವೋ ಬನ್ ಜಾಯೆ ರೋಶನಿ ಕಿ ಕಹಾನಿ. ಅಂದರೆ ಪುಸ್ತಕಗಳಲ್ಲಿ ಜಗತ್ತಿನ ಬೆಳಕು ಅಡಗಿದೆ. ಪುಸ್ತಕ ಓದುವವನೇ ಬೆಳಕಿನ ಕಥೆಯಾಗಿ ಬದಲಾಗುತ್ತಾನೆ. ಪುಸ್ತಕ ಓದುವವನು ಯಾವಾಗಲೂ ಹೊಸ ವಿಚಾರವನ್ನು ಅರಿತುಕೊಳ್ಳುತ್ತಾನೆ, ಹೊಸ ಪ್ರಪಂಚವನ್ನು ಕಂಡುಕೊಳ್ಳುತ್ತಾನೆ. ಪುಸ್ತಕ ಓದುವುದರಿಂದ ಹೊಸ ವಿಚಾರವನ್ನು ಅರಿತುಕೊಳ್ಳುತ್ತಾನೆ. ಪುಸ್ತಕವು ಮೌನವಾದ ಗುರು. ಅದು ನಮ್ಮನ್ನು ಮಾತನಾಡದೆ ಮೌನವಾಗಿ ಬೋಧಿಸುತ್ತದೆ, ತೀರ್ಪು ನೀಡದೆ ಮಾರ್ಗದರ್ಶನ ಮಾಡುತ್ತದೆ. ಪುಸ್ತಕದ ಜೊತೆ ಸಮಯ ಕಳೆಯುವವನು ಎಂದಿಗೂ ಏಕಾಂಗಿಯಾಗುವುದಿಲ್ಲ. ಯಾಕೆಂದರೆ ಪುಸ್ತಕದ ಪ್ರತಿಯೊಂದು ಪುಟವೂ ನಮ್ಮೊಡನೆ ಮಾತನಾಡುತ್ತದೆ. ಪುಸ್ತಕ ಓದುವಿನ ಮಹತ್ವವನ್ನು ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟಿದೆ. ಅಲ್ಲಾಹನು ಕುರ್ಆನಿನಲ್ಲಿ ಹೇಳುತ್ತಾನೆ, ಯರ್ಫಇಲ್ಲಾಹು ಅಲ್ಲದೀನ ಆಮನು ಮಿನ್ಕುಂ ವಲ್ಲದೀನ ಊತುಲ್ ಇಲ್ಮ ದರಜಾತ್. ಅಂದರೆ ನಿಮ್ಮಲ್ಲಿ ನಂಬಿಕೆ ಇಟ್ಟವರನ್ನು ಮತ್ತು ಇಲ್ಮು ಪಡೆದವರನ್ನು ಅಲ್ಲಾಹನು ಉನ್ನತಕ್ಕೇರಿಸುವನು. ಈ ಸೂಕ್ತ ನಮಗೆ ತಿಳಿಸುವುದೇನೆಂದರೆ, ಜ್ಞಾನವಿಲ್ಲದ ನಂಬಿಕೆ ಅಪೂರ್ಣ, ನಂಬಿಕೆ ಇಲ್ಲದ ಜ್ಞಾನ ದಿಕ್ಸೂಚಿ ಇಲ್ಲದ ಹಡಗಿನಂತೆ. ಓದುವ ಅಭ್ಯಾಸವು ಕಾಲ ಕಳೆಯುವ ವಿಷಯವಲ್ಲ, ಅದು ಕಾಲವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮಾರ್ಗವಾಗಿದೆ. ಪುಸ್ತಕ ಓದುವವನು ಜ್ಞಾನಿ ಮಾತ್ರವಲ್ಲ, ದಯಾಳು, ತಾಳ್ಮೆಯುಳ್ಳ ಮತ್ತು ವಿವೇಕಿಯಾದ ವ್ಯಕ್ತಿಯಾಗುತ್ತಾನೆ. ಅರಿವು ಪಡೆಯುವುದು ಇಸ್ಲಾಂ ಧರ್ಮದಲ್ಲಿ ತುಂಬಾ ಮಹತ್ವ ನೀಡಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ತೊಲಬುಲ್ ಇಲ್ಮು ಫರೀದತುನ್ ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮಾತ್. ಅಂದರೆ ಅರಿವನ್ನು ಪಡೆದುಕೊಳ್ಳುವುದು ಪ್ರತಿಯೊಬ್ಬ ಮುಸ್ಲಿಂ ಗಂಡು ಮಗ ಹೆಣ್ಣು ಮಗ ಇಬ್ಬರ ಮೇಲೆ ಕಡ್ಡಾಯವಾಗಿದೆ. ಆದ್ದರಿಂದ ನಾವು ಪುಸ್ತಕ ಓದುವುದನ್ನು ನಮ್ಮ ಜೀವನದ ದಿನಚರಿಯಲ್ಲಿ ಸೇರಿಸಿಕೊಳ್ಳಬೇಕು. ಮತ್ತು ಅಲ್ಲಾಹು ನಮಗೆ ಧಾರ್ಮಿಕ ಮತ್ತು ಲೌಕಿಕವಾದ ಪುಸ್ತಕಗಳನ್ನು ಓದಿ ಕಲಿತು ಇಲ್ಮನ್ನು ಹರಡಿಸಲು ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ವಿಷಯ ಅಪರಿಮಿತ, ಸಮಯ ಪರಿಮಿತ ಆದ ಕಾರಣ ನನ್ನ ಮಾತಿಗೆ ಕಡಿವಾಣ. ವಾಖಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹ್. Next, harf ba. Judges, please note harf ba on the stage. السلام عليكم ورحمة الله وبركاته. نحمده ونصلي على رسوله الكريم. أما بعد فأعوذ بالله من الشيطان الرجيم. ಪ್ರೀತಿಯ ಸಹೋದರರೇ ಮತ್ತು ತೀರ್ಪುಗಾರರೇ ಹಾಗೂ ಉಸ್ತಾದರೇ, ನಾನು ನಿಮ್ಮ ಮುಂದೆ ಭಾರತ ಸದ್ಯ ಎದುರಿಸುತ್ತಿರುವ ತಲ್ಲಣೆಗಳ ಎಂಬ ಕುರಿತು ಒಂದೆರಡು ಮಾತನಾಡುತ್ತೇನೆ. ಅಲ್ಲಾಹ ತೌಫೀಕ್ ನೀಡಲಿ.
كنتم خير أمتي أخرجت للناس تأمرون بالمعروف وتنهون عن المنكر ಮಾನವರ ಒಳಿತಿಗಾಗಿ ನೇಮಿಸಲ್ಪಟ್ಟ ಸಮುದಾಯಗಳ ಪೈಕಿ ನೀವು ಅತಿ ಉತ್ತಮರಾಗಿರುವಿರಾ. ನೀವು ಒಳ್ಳೆತನವನ್ನು ಆಜ್ಞಾಪಿಸುತ್ತೀರಾ, ಕಿಡುಕನ್ನು ವಿರೋಧಿಸುತ್ತೀರಾ. ಅಲ್ಲಾಹನು ಪವಿತ್ರ ಕುರಾನ್ ಅಲ್ಲಿ ಹೇಳುತ್ತಿದ್ದಾನೆ, ನೀವು ಒಳ್ಳೆತನವನ್ನು ಆಜ್ಞಾಪಿಸುತ್ತೀರಾ, ಕಿಡುಕನ್ನು ವಿರೋಧಿಸುತ್ತೀರಾ. ಆದರೆ ನಮ್ಮ ಭಾರತದ ಯುವಕರು ಆಶಯ ಕಿರಣವಾಗಬೇಕಾದರೆ ಅವರು ಗೊಂದಲದ ವಲಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಡ್ರಗ್ಸ್, ಗಾಂಜಾ ಎಂಬ ಇನ್ನಿತರ ಹಲವಾರು ಮಾದಕ ವಸ್ತುಗಳಿಂದ ಬಲಿಯಾಗುತ್ತಿದ್ದಾರೆ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಭಾರತ ವಿಶ್ವದ ಅತಿ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾದ ಈ ನಾಡು ಅನೇಕ ಸಂಸ್ಕೃತಿಗಳ ತುಟ್ಟಿಲು, ಅನೇಕ ನಂಬಿಕೆಗಳ ನೆಲೆಯ, ಸಾವಿರಾರು ವರ್ಷದ ಇತಿಹಾಸವು, ಅಸಂಖ್ಯಾತ ತ್ಯಾಗಗಳ ಕಥೆಗಳು, ಹೃದಯದ ಹಿಡಿತದ ನೆನಪುಗಳು ಇವೆಲ್ಲವೂ ಈ ನಾಡಿನ ಜೀವಾಳ. ಆದರೆ ಇಂದು ಆ ಶಾಂತಿಯ ನಾಡು ಅನೇಕ ತಲ್ಲಣಗಳ ಅಲೆಯಲ್ಲಿ ತೇಲುತ್ತಿದೆ. ಪ್ರೀತಿಯ ಸಹೋದರರೇ, ಭಾರತ ಬೆಳವಣಿಗೆ ಹಾದಿಯಲ್ಲಿ ಪ್ರಗತಿ ಜ್ಯೋತಿ ಹೊಳೆಯುತ್ತಿದ್ದರು. ಆದರೆ ನೆರಳಿನಲ್ಲಿ ಆ ಶಾಂತಿಯ ನೆರಳು ಸಹ ಬೆಳೆಯುತ್ತಿದೆ. ತಂತ್ರಜ್ಞಾನದಲ್ಲಿ ನಾವು ವೇಗವಾಗಿ ಮುಂದೆ ಸಾಗುತ್ತಿದ್ದೇವೆ, ಆದರೆ ಮಾನವೀಯತೆಯಲ್ಲಿ ನಾವು ಹಿಂದೆ ಸರಿಯುತ್ತಿರುವಂತೆ ಕಾಣುತ್ತಿದೆ. ನಾವು ಎಲ್ಲರೂ ಒಂದೇ ರಾಷ್ಟ್ರದ ನಾಗರಿಕರಾಗಿ ಜಾತಿ, ಧರ್ಮ, ಭಾಷೆ, ರಾಜಕೀಯ ಎಂಬ ಗೋಡೆಗಳು ಮತ್ತು ಎದ್ದುಕೊಳ್ಳುತ್ತಿರುವುದು ನೋವಿನ ಸಂಗತಿಯಾಗಿದೆ. ಒಂದು ಕಾಲದಲ್ಲಿ ವಸುದೈವ ಕುಟುಂಬಕಂ, ನಾವು ಎಲ್ಲರೂ ಒಂದೇ ಕುಟುಂಬ ಎಂಬ ಮಂತ್ರವನ್ನು ಬೋಧಿಸಿದ ನಾಡು ಇಂದು ವೈಮನಸ್ಸು ಮತ್ತು ವೈಭಜನ ಶಬ್ದಗಳನ್ನು ಕೇಳುತ್ತಿದೆ. ಸಮಾಜದ ಮನಸ್ಸಿನಲ್ಲಿ ಉಕ್ಕಿತರವು ಅಸಹನೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ದೇಶದ ಭಾಷೆ, ನೈತಿಕ ಮೌಲ್ಯ ಕುಸಿತ ಇವೆಲ್ಲವೂ ನಮ್ಮ ರಾಷ್ಟ್ರದ ಆತ್ಮಕ್ಕೆ ತಲ್ಲಣವನ್ನು ಉಂಟು ಮಾಡುತ್ತದೆ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಪರಿಸರ ಹಾನಿ ಮತ್ತೊಂದು ತಲ್ಲಣವಾಗಿದೆ. ಬೆಟ್ಟಗಳು ಕುಸಿಯುತ್ತಿವೆ, ನದಿಗಳು ವಿಷಯವಾಗುತ್ತಿದೆ, ಗಾಳಿ ಕಲುಷಿತವಾಗುತ್ತಿದೆ. ನಾವು ಪ್ರಕೃತಿಯೊಂದಿಗೆ ಯುದ್ಧವನ್ನು ಮಾಡುತ್ತಿದ್ದೇವೆ. ಆದರೆ ಅದರ ಫಲವನ್ನು ನಾವು ಮಾತ್ರವಲ್ಲ, ನಮ್ಮ ಮುಂದಿನ ಪೀಳಿಗೆ ಅದು ಅನುಭವಿಸಬೇಕಾಗಿದೆ. ರೈತನ ಕಣ್ಣೀರಿನಲ್ಲಿ ರಾಷ್ಟ್ರದ ಆಹಾರವನ್ನು ನೆನೆಸಿಕೊಳ್ಳುತ್ತಿದ್ದಾರೆ. ಕಾರ್ಮಿಕ ನಿದ್ರೆ ಇಲ್ಲದ ರಾತ್ರಿಯಲ್ಲಿ ಅಭಿವೃದ್ಧಿ ಭಾರವನ್ನು ಕಾಣುತ್ತಿದೆ. ಆದರೆ ಪ್ರೀತಿಯ ಸಹೋದರಿ, ಇದು ನಡುವೆ ಒಂದು ಸತ್ಯವಿದೆ, ಭಾರತ ಎಂದಿಗೂ ಶೂನ್ಯವಾಗಲಿಲ್ಲ. ಪ್ರತಿಯೊಂದು ಕಷ್ಟದ ನಂತರ ಹೊಸ ಬೆಳಕನ್ನು ಕಂಡಿದೆ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಹೇಗೆ ಅನೇಕ ರಕ್ತದಿಂದ ಹೊಸ ಪ್ರಾರಂಭ ಮೂಡಿತು, ಇಂದಿನ ತಲ್ಲಣಗಳಿಗೆ ನಮ್ಮೊಳಗೆ ಪರಿಹಾರ ಇದೆ. ನಾವು ಮರೆಯಬಾರದು, ರಾಷ್ಟ್ರವನ್ನು ಬದಲಾಯಿಸುವ ಶಕ್ತಿ ರಾಜಕಾರಣದಲ್ಲಿ ಇಲ್ಲ, ಅದು ಪ್ರತಿಯೊಬ್ಬ ನಾಗರಿಕ ಮನಸ್ಸಿನಲ್ಲಿ ಇದೆ. ಕೊನೆಯಾಗಿ ನನ್ನ ಮಾತು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ, ಸತ್ಯಮೇವ ಜಯತೆ. ಇದು ಕೇವಲ ನಾಡಿನ ಚಿಹ್ನೆ ಅಲ್ಲ, ಇದು ರಾಷ್ಟ್ರದ ಧ್ವನಿ. ಸತ್ಯ ಮತ್ತು ಏಕತೆ ನಮ್ಮ ರಾಷ್ಟ್ರದ ಆದ ನಿಜವಾದ ಶಕ್ತಿಯಾಗಿದೆ. ನಾನು ಇಷ್ಟು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರು ದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. Next harf ta. السلام عليكم ورحمة الله وبركاته. الحمد لله والصلاة والسلام على أشرف المرسلين وعلى آله وصحبه أجمعين. أما بعد. ಗೌರವಾನ್ವಿತ ಗುರುಗಳೇ ಹಾಗೂ ತೀರ್ಪುಗಾರರೇ, ಮುತಾಲಿಮ್ ಸನ್ಮಿತ್ರರೇ, ನಾನಿಂದು ಆಯ್ದಿರುವ ವಿಷಯವೇನೆಂದರೆ ಫಲಸ್ತೀನ್ ಜಾಗತಿಕ ಸಮುದಾಯದ ಹೊಣೆಗಾರಿಕೆ. ಫಲಸ್ತೀನ್ ಎನ್ನುವುದು ಒಂದು ಪವಿತ್ರ ನೆಲ. ಆ ನೆಲದಲ್ಲಿ ಪೈಗಂಬರರು ನಡೆದುಕೊಂಡಿದ್ದಾರೆ. ಮಾತ್ರವಲ್ಲ, ಆ ನೆಲದಲ್ಲಿ ನಬಿ ಇಬ್ರಾಹಿಂ ಅಲಿಸಲಾಮರು, ನಬಿ ಈಸಾ ಅಲಿಸಲಾಮರು ಮುಂತಾದ ಮಹಾನ್ ದೈವ ದೂತರು ತಮ್ಮ ಜೀವನವನ್ನು ಕಳೆದಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಆ ಪವಿತ್ರ ನೆಲದಲ್ಲಿ ಶಾಂತಿಯ ಬದಲಾಗಿ ರಕ್ತದ ಒಲೆ ಹರಿಯುತ್ತಿದೆ. ನೂರಾರು ವರ್ಷಗಳಿಂದ ಫಲಸ್ತೀನ್ ಜನರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಅನೇಕ ಮಕ್ಕಳು ಬಾಂಬು ಸದ್ದುಗಳಲ್ಲಿ ಬೆಳೆಯುತ್ತಿದ್ದಾರೆ. ತಾಯಿಯರು ತಮ್ಮ ಮಕ್ಕಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಮನೆಗಳು ಧ್ವಂಸವಾಗುತ್ತಿದೆ. ಈ ದೃಶ್ಯಗಳು ನೋಡುತ್ತಿರುವಾಗ ಮಾನವೀಯ ಮನಸ್ಸು ನೋವು ಕಾಣುತ್ತದೆ. ಫಲಸ್ತೀನ್ ಜನರು ಕೇವಲ ಧರ್ಮಕ್ಕಾಗಿ ಹೋರಾಡುವುದಿಲ್ಲ, ಅವರ ಬದುಕಿನ ಹಕ್ಕಿಗಾಗಿ
ಹೊರಡುತ್ತಿದ್ದಾರೆ. ಅವರಿಗೆ ನೀರು, ಆಹಾರ, ಔಷಧಿ ಮತ್ತು ಶಿಕ್ಷಣವಂತೂ ದೂರದ ಕನಸಾಗಿದೆ. ಇಂತಹ ಸ್ಥಿತಿಯಲ್ಲಿ ವಿಶ್ವದ ಇತರ ರಾಷ್ಟ್ರಗಳು ಮೌನವಾಗಿ ನೋಡುವುದು ಸರಿಯಲ್ಲ. ಜಾಗತಿಕ ಸಮುದಾಯವೆಂದರೆ ಕೇವಲ ದೇಶದ ಒಕ್ಕೂಟವಲ್ಲ, ಅದು ಮಾನವೀಯತೆ ಕುಟುಂಬ. ಆ ಕುಟುಂಬದ ಸದಸ್ಯರಿಗೆ ಎಲ್ಲರೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ನಮ್ಮ ಕರ್ತವ್ಯವಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್‌ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ವೈನ್ ಇಸ್ತನ್ಶರಕುಂ ಫಿದ್ದೀನಿ ಫಅಲೈಕುಂ ನಸ್ರಾ. ನಿಮ್ಮ ಸಹೋದರರು ಧರ್ಮದ ವಿಷಯದಲ್ಲಿ ಸಹಾಯ ಕೇಳಿದರೆ ನೀವು ಅವರಿಗೆ ಸಹಾಯ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಈ ಆಯತ್ ನಮಗೆ ಹೇಳುತ್ತದೆ, ನಮ್ಮ ಸಹೋದರರು ಅನ್ಯಾಯಕ್ಕೆ ಒಳಗಾದಾಗ ಅವರಿಗೆ ಸಹಾಯ ಮಾಡಬೇಕು, ಮತ್ತೆ ಅವರಿಗೆ ಪರ ನಿಲ್ಲಬೇಕು, ಅವರಿಗೆ ಬೆಂಬಲ ನೀಡಬೇಕು, ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು ಮತ್ತು ಸತ್ಯದ ಧ್ವನಿ ಎತ್ತುವುದು ಈಮಾನ್ನ ಭಾಗವಾಗಿದೆ. ಫಿಲಿಸ್ತೀನ್ ಸಮಸ್ಯೆ ಪರಿಹಾರಕ್ಕೆ ವಿಶ್ವದ ದೊಡ್ಡ ರಾಷ್ಟ್ರಗಳು ಶಾಂತಿಯ ಮಾತುಕತೆ ಆರಂಭಿಸಬೇಕು. ಮಾತ್ರವಲ್ಲ ಯುನೈಟೆಡ್ ನೇಷನ್ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕೇವಲ ನಿರ್ಣಯಗಳನ್ನು ಪಾಸ್ ಮಾಡುವುದಕ್ಕಿಂತ ನಿಜವಾದ ಕ್ರಮ ಕೈಗೊಳ್ಳಬೇಕು. ಫಿಲಿಸ್ತೀನವರಿಗೆ ಮಾನವ ಹಕ್ಕುಗಳನ್ನು ನೀಡಬೇಕು. ಮತ್ತೆ ಅಲ್ಲಿನ ಮಕ್ಕಳಿಗೆ ಬಾಂಬು ಸದ್ದುಗಳನ್ನೇ ಅಲ್ಲ, ಪುಸ್ತಕಗಳ ಧ್ವನಿಯ ಸದ್ದುಗಳೇ ಬೆಳೆಯುವಂತಾಗಬೇಕು. ಮತ್ತು ನಾವು ನಮ್ಮ ಮಟ್ಟಿಗೆ ನಾವು ಏನು ಮಾಡಬೇಕು ಎಂದರೆ, ಮೊದಲನೇದಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು ಮತ್ತು ಅವರ ಕಷ್ಟವನ್ನು, ಅವರ ನೋವನ್ನು ಮನಸ್ಸಲ್ಲಿ ಇಟ್ಟು ಅವರಿಗಾಗಿ ದುಆ ಮಾಡಬೇಕು. ಎರಡಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ಯವನ್ನು ಹಂಚಬೇಕು. ಸುಳ್ಳು ವಿಚಾರಗಳನ್ನು ನಾವು ವಿರುದ್ಧ ಹೋರಾಡಬೇಕು. ಮೂರನೇದಾಗಿ ಎಲ್ಲಿ ಸಾಧ್ಯವೋ ಅಲ್ಲಿ ನಾವು ಮಾನವ ಸಹಾಯ ತಲುಪಿಸಲು ಪ್ರಯತ್ನಿಸಬೇಕು. ಇದು ಕೇವಲ ಮುಸ್ಲಿಮರ ಕರ್ತವ್ಯವಲ್ಲ, ಇದು ಪ್ರತಿಯೊಬ್ಬರ ಮಾನವೀಯತೆಯ ಕರ್ತವ್ಯವಾಗಿದೆ. ಹೀಗಾಗಿ ನಾವೆಲ್ಲರೂ ಮಾನವೀಯತೆಯ ನ್ಯಾಯ ಮತ್ತು ಶಾಂತಿಯ ಪರ ನಿಲ್ಲಬೇಕು. ನಮ್ಮ ಮಾತು, ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ನಡವಳಿಕೆ ಫಿಲಿಸ್ತೀನಿಗೆ ಬೆಂಬಲ ನೀಡಬೇಕು. ಅಲ್ಲಾಹುಮ್ಮ ಉನ್ಸುರ್ ಇಖ್ವಾನಿನಾ ಫಿ ಫಿಲಿಸ್ತೀನ್. ಓ ಅಲ್ಲಾಹುವೇ, ಫಿಲಿಸ್ತೀನ್ ಜನರಿಗೆ ಜಯ ನೀಡಿ, ಅವರಿಗೆ ಹೃದಯದಲ್ಲಿ ಧೈರ್ಯ ನೀಡಿ ಮತ್ತು ಅವರ ಶತ್ರುಗಳಿಗೆ ಮಾರ್ಗದರ್ಶನ ನೀಡಿ, ಮತ್ತು ಫಿಲಿಸ್ತೀನ್ ಅವರ ಶತ್ರುಗಳನ್ನು ನಾಶ ಮಾಡು ಎಂದು ಹೇಳುತ್ತಾ, ಆಮೀನ್ ವರಹಮತಿಕ ಯಾ ರಬ್ಬಲ್ ಆಲಮೀನ್ ವಮಾ ಅಲೈನಾ ಇಲ್ಲಲ್ ಬಲಾಗುಲ್ ಮುಬೀನ್. ಜಜಾಕುಮುಲ್ಲಾಹು ಖೈರನ್ ವಹ್ನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಧನ್ಯವಾದಗಳು. ನೆಕ್ಸ್ಟ್ ಕೋಡ್ ಲೆಟರ್ ಆನ್ ದಿ ಸ್ಟೇಜ್. السلام عليكم ورحمة الله. بسم الله والحمد لله والصلاة والسلام على أشرف المرسلين وعلى آله وصحبه الفائزين برضا. أما بعد. ಪೀಠಿಕೆಗಳಿಗೆ ಪ್ರವೇಶ ನೀಡದೆ ಈ ಒಂದು ಪ್ರಸ್ತುತ ವೇದಿಕೆಯಲ್ಲಿ ನನ್ನೆಲ್ಲ ಅರ್ಪಿತವಾಗಿರುವಂತಹ ಇಸ್ಲಾಮಿನ ಪರಂಪರೆಯ ಕುರಿತು ಮಾತನಾಡುವುದಾದರೆ, ಜಗತ್ತಿನಲ್ಲಿ ಸರಿಸಾಟಿ ಇಲ್ಲದಂತಹ ಒಂದು ಪರಂಪರೆಯಾಗಿದೆ ಇಸ್ಲಾಮಿನ ಪರಂಪರೆ. ಆದಮ ನಬಿ ಅಲೈಹಿಸ್ಸಲಾಮರಿಂದ ಪ್ರಾರಂಭವಾದ ಮಾನವನ ಜೀವನ ಶೈಲಿಯು ಆಚಾರ ವಿಚಾರದ ವಿಷಯಗಳಲ್ಲೂ ನಂಬಿಕೆಯ ವಿಷಯಗಳಲ್ಲೂ ಹಲವಾರು ಬದಲಾವಣೆಗಳು ಕಂಡು ಬಂದಿದೆ. ಮಾನವ ಸಮೂಹವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲು ಬೇಕಾಗಿ ಅಲ್ಲಾಹನು ನಿಯುಕ್ತಗೊಳಿಸಿದಂತಹ ಪ್ರವಾದಿಗಳನ್ನು ಕೆಲವರು ಒಪ್ಪಿಕೊಳ್ಳದೆ ಮಾನವನ ನಿಜವಾದ ಪರಂಪರೆಯಿಂದ ದೂರ ಸರಿಯುತ್ತಾರೆ. ಈ ಕುರಿತು ಅಲ್ಲಾಹನು ಕುರ್ಆನಿನಲ್ಲಿ ಕಟುವಾದ ಭಾಷೆಯಲ್ಲಿ ಎಚ್ಚರಿಸುತ್ತಾನೆ, ವಮನ್ ಯತ್ತಬಿ ಗೈರ ಸಬೀಲಿಲ್ ಮುಅ್ಮಿನೀನ್ ನುವಲ್ಲಿಹಿ ಮಾ ತವಲ್ಲಾ ವನುಸ್ಲಿಹಿ ಜಹನ್ನಮ. ಸತ್ಯ ವಿಶ್ವಾಸಿಗಳ ಪರಂಪರೆಯನ್ನು ಬಿಟ್ಟು ನಿಂತವರನ್ನು ಖಂಡಿತವಾಗಿಯೂ ನಾವು ನರಕ ಕೊಯ್ಯುತ್ತೇವೆಂದು ಪರಿಶುದ್ಧ ಕುರ್ಆನ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ.
ಅಂತ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಮುಂದುವರೆದ ಇಸ್ಲಾಮಿನ ಪರಂಪರೆಯು ಸ್ವಹಾಬತ್ಗಳಿಂದಲೂ ತಾಬಿಗಳಿಂದಲೂ ತಾಬಿಗಳಿಂದಲೂ ಸಲಫ್ಗಳಿಂದಲೂ ಖಲಫ್ಗಳಿಂದಲೂ ಮುಂದುವರೆದು ಈ ಸ್ಪರ್ಧಾತ್ಮಕ ಯುಗಕ್ಕೆ ಬಂದು ತಲುಪುತ್ತವೆ. ಆದರೆ ಈ ಹಿಂದೆ ಎಲ್ಲೋ ಮುರಿದು ಹೋಗದಂತಹ ಇಸ್ಲಾಮಿನ ಸುಂದರ ಪರಂಪರೆಯು ಈ ಆಧುನಿಕ ಜಗತ್ತಿಗೆ ಬಂದ ತಕ್ಷಣವೇ ಇಸ್ಲಾಂ ಎಂಬ ಹೆಸರಿನಲ್ಲಿ ಹಲವಾರು ಪಂಗಡಗಳಾಗಿ ದಾರಿ ಹಿಡಿಯುತ್ತಿವೆ. ಅದಲ್ಲದೆ ಇಸ್ಲಾಂ ಎಂಬ ಹೆಸರಿನಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಕಂಡುಬರುತ್ತಿವೆ. ಆಯತ್ ಹದೀಸ್ಗಳನ್ನು ದುರ್ವ್ಯಾಖ್ಯಾನ ಮಾಡಿ ತಮಗೆ ಬೇಕಾದಂತಹ ರೀತಿಯಲ್ಲಿ ಇಸ್ಲಾಮಿನ ಆಶಯಗಳನ್ನು ತೀರಿಸಲಾಗುತ್ತಿದೆ. ಈ ಎಲ್ಲಾ ಸಂದರ್ಭಗಳಲ್ಲೂ ಅಲ್ಲಾಹನ ಮತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿಕೊಟ್ಟಂತಹ ಮಾರ್ಗದಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲದೆ ಜಗತ್ತಿನ ಮುಂದೆ ತಲೆ ಎತ್ತಿ ನಿಂತಹ ಒಂದು ವಿಭಾಗವಾಗಿದೆ ಅಹ್ಲು ಸುನ್ನ ವಲ್ ಜಮಾಅತ್ ಎಂಬುದು. ನನ್ನ ಸಮುದಾಯವು 73 ಪಂಗಡಗಳಾಗಿ ಮಾರ್ಪಡಲಿವೆ. ಅದರಲ್ಲಿ ನಾನು ಮತ್ತು ನನ್ನ ಸ್ವಹಾಬತ್ಗಳು ಮುನ್ನಡೆಯುವ ಒಂದು ವಿಭಾಗವು ಸ್ವರ್ಗವನ್ನು ಪ್ರವೇಶಿಸಲಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರೆ ಖಂಡಿತವಾಗಿಯೂ ಆ ವಿಭಾಗ ಅಹ್ಲು ಸುನ್ನತ್ ವಲ್ ಜಮಾಅತ್ ಎಂಬುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಕಾರಣ ಅಹ್ಲು ಸುನ್ನ ವಲ್ ಜಮಾಅತ್ ಎಂದರೆ ಸುನ್ನತ್ ರಸೂಲಿಲ್ಲ ವ ಜಮಾಅತು ಸ್ವಹಾಬಾ ಎಂದಾಗಿದೆ. ಕಳೆದು ಹೋದ ಶ್ರೇಷ್ಠ ಪುರುಷರು ಮಾಡಿ ತೋರಿಸಿದಂತಹ ಆಚಾರ ವಿಚಾರಗಳನ್ನು ಲೋಕ ಜನತೆಯು ಅದೇ ರೀತಿ ಮಾಡಬೇಕಾಗಿದೆ. ಅವರು ಪ್ರಮಾಣವೆಂದು ತೋರಿಸಿದಕ್ಕನುಸಾರವಾಗಿ ಮಾನವ ಸಮೂಹವು ಮುನ್ನಡೆಯಬೇಕಾಗಿದೆ. ಪರಂಪರಾಗತ ಮುಸಲ್ಮಾನರು ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಎಂಬ ಶಹಾದತ್ ಕಲಿಮತಿಗೆ ನೀಡಿದಂತಹ ವ್ಯಾಖ್ಯೆಯನ್ನು ಹೊಂದಿದೆ. ಆರಾಧನೆಗೆ ಅರ್ಹರಾದವನು ಅಲ್ಲಾಹನು ಮಾತ್ರ. ಈ ಒಂದು ಸಂದರ್ಭದಲ್ಲಿ ಸೃಷ್ಟಿಗಳೊಂದಿಗೆ ಸಹಾಯ ಯಾಚನೆ ಎಂಬುದು ತೌಹೀದಿನ ಕಲಿಮತಿಗೆ ವಿರುದ್ಧವಾಗಿದೆ ಎಂಬ ನೂತನವಾದಿಗಳ ವಾದವು ಖಂಡಿತವಾಗಿಯೂ ತಪ್ಪಾಗಿದೆ. ಇಲ್ಲ, ಮುಗಿದಿಲ್ಲ. ಇನ್ನು ಆಚಾರ ವಿಚಾರಗಳೆಡೆಗೆ ಕಣ್ಣೋಡಿಸುವುದಾದರೆ ಸ್ಪರ್ಧಾತ್ಮಕ ಯುಗದ ಮುಸಲ್ಮಾನರು ಆಡಂಬರದ ಅಮಲಿನಲ್ಲಿ ಪೂರ್ವಕಾಲ ಇಸ್ಲಾಮನ್ನು ಮರೆತು ಹೋಗುತ್ತಿದ್ದಾರೆ. ಇನ್ನು ಯುವಕರು ಮಾದಕ ದ್ರವ್ಯಗಳಿಗೆ ಮಾರ್ಪಾಡಾಗಿ ಕೊಲೆಗಳು ನಡೆಯುತ್ತಿವೆ. ಇಸ್ಲಾಮಿನ ಪರಂಪರೆಯ ಪ್ರತಿನಿಧಿಗಳಾಗಬೇಕೆಂದು ಮಾತ್ರ ಹೇಳುತ್ತಾ ಈ ಸಂದರ್ಭದಲ್ಲಿ ನನ್ನ ಮಾತಿಗೆ ಕಡಿವಾಣವಾಗುತ್ತಿದ್ದೇನೆ. ವ ಆಖಿರ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹ್. ಧನ್ಯವಾದಗಳು. ನೆಕ್ಸ್ಟ್ ಕೋಡ್ ಲೆಟರ್ ಜೀಮ್ ಆನ್ ದಿ ಸ್ಟೇಜ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲ ವಬರಕಾತ್. ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ತೀರ್ಪುಗಾರರೇ, ನನಗಿಂದು ಅರ್ಪಿತವಾದಂತಹ ವಿಷಯ ಪವಿತ್ರವಾದ ಕುರ್ಆನ್ ಮತ್ತು ಅದರ ಜೀವನ ಮಾರ್ಗದರ್ಶಿ. ಪ್ರೀತಿಯ ನನ್ನ ಸಹೋದರರೇ, ನಮ್ಮ ಜೀವನದಲ್ಲಿ ಹಲವಾರು ದಿಕ್ಕುಗಳನ್ನು ಹುಡುಕುತ್ತೇವೆ. ಸಂಕಷ್ಟಕ್ಕೆ ಒಳಗಾದಾಗ ಅದರ ಬೆಳಕಿಗಾಗಿ ನಾವು ಕೋರುತ್ತೇವೆ. ಆದರೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಪವಿತ್ರವಾದ ಕುರ್ಆನ್, ಆ ಪವಿತ್ರವಾದ ಕುರ್ಆನ್ ಅನ್ನು ಅನುಸರಿಸಬಹುದಾದ ಜೀವನದ ಮಾರ್ಗದರ್ಶಿ ಅದರಲ್ಲಿ ಒಳಗೊಂಡಿದೆ. ಪ್ರೀತಿಯ ನನ್ನ ಸಹೋದರರೇ, ಕುರ್ಆನ್ ಅಂದರೆ ಕೇವಲ ಒಂದು ಧಾರ್ಮಿಕವಾದಂತಹ ಒಂದು ಗ್ರಂಥವಲ್ಲ. ಅದು ಅಲ್ಲಾಹನ ನುಡಿಯಾಗಿದೆ, ಅದು ಆತ್ಮದ ಆಧಾರವಾಗಿದೆ, ಅದು ಮನಸ್ಸಿಗೆ ಶಾಂತಿಯನ್ನು ನೀಡುವುದಾಗಿದೆ, ಅದು ಹೃದಯಗಳಿಗೆ ಬಾಗಿಲುಗಳಾಗಿದೆ. ಅಲ್ಲಾಹನು ಕುರ್ಆನ್ ಅಲ್ಲಿ ಹೇಳುತ್ತಿದ್ದಾನೆ, ಝಾಲಿಕಲ್ ಕಿತಾಬು ಲಾ ರೈಬ ಫೀಹ್ ಹುದಲ್ ಲಿಲ್ ಮುತ್ತಕೀನ್. ನನ್ನ ಪ್ರೀತಿಯ ಸಹೋದರರೇ, ಅಲ್ಲಾಹನು ಹೇಳುವುದು ಇದು ಒಂದು ಪುಸ್ತಕ, ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ಇದು ಧರ್ಮದೀತರಿಗೂ ಧರ್ಮಹೀನರಿಗೂ ಇದು ಮಾರ್ಗದರ್ಶನವಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಅಲ್ಲಾಹನು ಈ ಒಂದು ಸೂಕ್ತದಲ್ಲಿ ತಿಳಿಸುವುದು, ಅಲ್ಲಾಹನು ಈ ಒಂದು ಸೂಕ್ತದಲ್ಲಿ ತಿಳಿಸುವುದು, ಪ್ರೀತಿಯ ಸಹೋದರರೇ, ಅಲ್ಲಾಹನ ಈ ಒಂದು ಸೂಕ್ತದಲ್ಲಿ ನಮಗೆ ತಿಳಿಸುವುದು, ಕುರ್ಆನ್ ಎಂಬುದು ಒಂದು ಸತ್ಯವಾದಂತಹ, ಒಂದು ಸಂಶಯವಿಲ್ಲದ ಒಂದು ಸತ್ಯವಾದಂತಹ ಒಂದು ಗ್ರಂಥವಾಗಿದೆ.
ಗ್ರಂಥವಾಗಿದೆ. ಅದರಲ್ಲಿ ಯಾವುದೇ ವಿರೋಧವಿಲ್ಲ. ಅದು ಧರ್ಮಹೀನರಿಗೂ ಅನುಸರಿಸಬಹುದಂತಹ ಒಂದು ಮಾರ್ಗದರ್ಶನವಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಮಹಾನರಾದ ಬುಖಾರಿ ಇಮಾಮ್ ವರದಿ ನೀಡಿದಂತಹ ಒಂದು ಹದೀಸಿನಲ್ಲಿ ಕಾಣಬಹುದು. قال رسول الله صلى الله عليه وسلم خيركم من تعلم القرآن وعلمه. ನಿಮ್ಮೊಳಗಿನ ಅತ್ಯುತ್ತಮ ವ್ಯಕ್ತಿ ಎಂದರೆ ಅದು ಕುರ್ಆನ್ ಕಲಿಯುವವನಾಗಿದ್ದಾನೆ ಮತ್ತು ಅದನ್ನು ಇತರರಿಗೆ ತಿಳಿಸುವವನಾಗಿದ್ದಾನೆ. ನಮ್ಮ ಪ್ರೀತಿಯ ಸಹೋದರರೇ, ಈ ಕುರ್ಆನ್ ಕೇವಲ ಓದುವುದು ಮಾತ್ರವಲ್ಲ, ಅದೊಂದು ಗೌರವವಾಗಿದೆ, ಅದೊಂದು ಬೆಳಕಾಗಿದೆ, ಅದೊಂದು ಯಶಸ್ಸಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಹಬೀಬ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ನೀಡಿದಂತಹ ಒಂದು ಗ್ರಂಥವಾಗಿದೆ ಕುರ್ಆನ್. ಇತ್ತೀಚಿನ ಕಾಲಘಟ್ಟದಲ್ಲಿ ಕಾಣಬಹುದು, ಇತ್ತೀಚಿನ ಕಾಲಘಟ್ಟದಲ್ಲಿ ಜನರು ಭೂಮಿಯ ವಿವಿಧ ಕಡೆ ತೆರಳಾಡುತ್ತಿದ್ದಾರೆ. ಕಾರಣವೇನು? ಯಶಸ್ಸಿಗೋಸ್ಕರ. ಆದರೆ ಅಲ್ಲಾಹನೇ ಹೇಳುವುದು, ಯಾವುದೇ ರೀತಿಯಾದಂತಹ ಅಲ್ಲಾಹನೇ ಹೇಳುತ್ತಿರುವುದು, ಅಲಾ ಬಿಜಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಅಲ್ಲಾಹನ ನಾಮಸ್ಮರಣೆಯಲ್ಲಾಗಿದೆ ಹೃದಯಗಳು ಶಾಂತಿಗೊಳ್ಳುವುದು. ನನ್ನ ಪ್ರೀತಿಯ ಸಹೋದರರೇ, ಶಾಂತಿ ಅನ್ನೋದು ಯಾವುದೇ ಬ್ಯಾಂಕಿನಲ್ಲೂ, ಯಾವುದೇ ಅರಮನೆಯಲ್ಲೂ, ಯಾವುದೇ ಅರಣ್ಯದಲ್ಲೂ ಇಲ್ಲ. ಅದು ಖಂಡಿತವಾಗಿಯೂ ಅಲ್ಲಾಹನ ನಾಮಸ್ಮರಣೆಯಲ್ಲಿ ಆಗಿದೆ, ಅಲ್ಲಾಹನ ಪವಿತ್ರವಾದ ಕುರ್ಆನ್ ಆಗಿದೆ. ನನ್ನ ಪ್ರೀತಿಯ ಸಹೋದರರೇ, ಅಲ್ಲಾಹನು ಹೇಳುತ್ತಿದ್ದಾನೆ, ಇನ್ನ ಹಾದಲ್ ಕುರ್ಆನ ಯಹ್ದಿ ಲಿಲ್ಲತಿ ಅಕೂಮ್. ಖಂಡಿತವಾಗಿಯೂ, ನಿಜವಾಗಿಯೂ, ನಿಶ್ಚಯವಾಗಿಯೂ ಕುರ್ಆನ್ ಎಂಬುದು ಅತ್ಯಂತ ಸರಿಯಾದ ನೇರವಾದ ದಾರಿಗೆ ನಮ್ಮನ್ನು ಮಾರ್ಗದರ್ಶಿಸುತ್ತದೆ. ಪ್ರೀತಿಯ ಸಹೋದರರೇ, ಕುರ್ಆನ್ ನಮ್ಮನ್ನು ಬೆಳಕಿನಿಂದ ಕತ್ತಲೆಯಿಂದ ಬೆಳಕಿನದತ್ತ ಕರೆದೊಯ್ಯುತ್ತದೆ, ದುಃಖದಿಂದ ಶಾಂತಿಯದತ್ತ ಕರೆದೊಯ್ಯುತ್ತದೆ, ಅಜ್ಞಾನದಿಂದ ಜ್ಞಾನದತ್ತ ಕರೆದೊಯ್ಯುತ್ತದೆ. ನನ್ನ ಪ್ರೀತಿಯ ಸಹೋದರರೇ, ಕುರ್ಆನ್ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿ ಒಂದು ಪ್ರೀತಿ ಇರಬೇಕು, ಯಾವ ರೀತಿಯಾದಂತಹ ಜೀವನವನ್ನು ಸಾಗಿಸಬೇಕು, ಇನ್ನಿತರ ಮಾಹಿತಿಯನ್ನು ಕುರ್ಆನ್ ನಮಗೆ ತಿಳಿಸುತ್ತದೆ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಕಡಿವಾಣ ಹಾಕುತ್ತಿದ್ದೇನೆ. ಆಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್. وعليكم السلام. Next حرف حاء. السلام عليكم ورحمة الله تعالى وبركاته. بسم الله والحمد لله الصلاة والسلام على رسول سيدنا محمد وعلى آله وصحبه أجمعين. أما بعد, ಘೋರಾನಿದ್ದ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ತೀರ್ಪುಗಾರರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ನನ್ನ ಸಸ್ನೇಹ ಮಿತ್ರರೇ, ನನಗೆ ಇಲ್ಲಿ ಅರ್ಪಿತವಾದಂತಹ ವಿಷಯವೇನೆಂದರೆ ಕೃತಕ ಬುದ್ಧಿಮತ್ತೆ ಮತ್ತು ಭವಿಷ್ಯ. ಅದರ 2-3 ವಾಕ್ಯಗಳನ್ನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹನು ತೌಫೀಕ್ ನೀಡಲಿ. ಮಾನವ ಇತಿಹಾಸದ ಪ್ರತಿಯೊಂದು ಹಂತದಲ್ಲೂ ತಂತ್ರಜ್ಞಾನಗಳ ಕ್ರಾಂತಿ ಹೊಸ ಮುಖ ತೋರಿಸಿದೆ. ಒಮ್ಮೆ ಕಲ್ಲಿನಿಂದ ಬೆಂಕಿ ಹಚ್ಚುವುದು ಆವಿಷ್ಕಾರವಾಗಿದ್ದರೆ ಇಂದು ಯಂತ್ರಗಳನ್ನು ಯೋಚಿಸುವಂತೆ ಮಾಡುವುದು ಆವಿಷ್ಕಾರವಾಗಿದೆ. ಈ ಅಚ್ಚರಿಯ ಅದ್ಭುತವೇ ಕೃತಕ ಬುದ್ಧಿಮತ್ತೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI. ಸಾಧಾರಣವಾಗಿ ಹೇಳುವುದಾದರೆ AI ಎಂದರೆ ಯಂತ್ರಗಳಿಗೆ ಮಾನವನ ಬುದ್ಧಿಶಕ್ತಿ ನೀಡುವುದು. ಅವು ಮಾನವನಂತೆ ಯೋಚಿಸಬಹುದು, ಮಾನವನಂತೆ ಕಲಿಯಬಹುದು, ಮಾನವನಂತೆ ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಒಂದು ಕಾಲದಲ್ಲಿ ಕಥೆಗಳಲ್ಲೇ ಮಾತ್ರ ಕೇಳುತ್ತಿದ್ದ ಬುದ್ಧಿವಂತ ಯಂತ್ರಗಳು ಇಂದು ನಮ್ಮ ಜೀವನದ ನಿತ್ಯದ ಭಾಗವಾಗಿದೆ. ನಾವು ಪ್ರತಿದಿನ ಬಳಸುವ ಮೊಬೈಲ್ಗಳಲ್ಲಿ ಗೂಗಲ್ ಸರ್ಚ್, ಯೂಟ್ಯೂಬ್ ಸಲಹೆಗಳು, ಇಮೇಲ್ ಫಿಲ್ಟರ್, ಫೇಸ್ ಅನ್ಲಾಕ್ ಅಥವಾ ವಾಯ್ಸ್ ಅಸಿಸ್ಟೆಂಟ್ ಸಿರಿ ಅಥವಾ ಅಲೆಕ್ಸಾ ಉದಾಹರಣೆಗಳು. ಹವಾಮಾನ ಅಂದಾಜು, ಟ್ರಾಫಿಕ್ ನಿಯಂತ್ರಣ, ಆರೋಗ್ಯ ಕ್ಷೇತ್ರದ ಸುರಕ್ಷತೆ ಮುಂತಾದ ವಿಷಯಗಳಲ್ಲಿ AI ತನ್ನ ಕೈಯನ್ನು ಚಾಚಿದೆ. ಇದು ಭವಿಷ್ಯದ ವಿಚಾರ ಅಲ್ಲ ಸ್ನೇಹಿತರೆ, ವರ್ತಮಾನದಲ್ಲಿ ನಡೆಯುತ್ತಿರುವಂತಹ ಕ್ರಾಂತಿಯಾಗಿದೆ. AI ಅತ್ಯಂತ ದೊಡ್ಡ ಶಕ್ತಿ ಎಂದರೆ
ವೇಗ, ನಿಖರತೆ ಮತ್ತು ಸ್ಥೈರ್ಯ. ಇದು ಒತ್ತಡಕ್ಕೆ ಒಳಗಾಗುವುದಿಲ್ಲ, ತಣಿಯುವುದಿಲ್ಲ, ನಿದ್ರೆ ಬೇಕಾಗುವುದೇ ಇಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡುವುದಾದರೆ ರೋಗ ಪತ್ತೆ ಮಾಡುವ MRI ವಿಶ್ಲೇಷಣೆ, ಶಸ್ತ್ರಚಿಕಿತ್ಸೆಯ ನಿಖರತೆ ಮುಂತಾದ ವಿಷಯಗಳಲ್ಲಿ AI ತನ್ನ ಅಮೂಲ್ಯ ಪಾತ್ರವನ್ನು ವಹಿಸುತ್ತದೆ. ಮತ್ತು ನಾವು ಕೃಷಿ ಕ್ಷೇತ್ರದಲ್ಲಿ ಕಣ್ಣು ಹಾಯಿಸಿ ನೋಡುವುದಾದರೆ ಮಣ್ಣು, ಮಳೆ, ಬೆಳೆಗಳ ಸ್ಥಿತಿಗಳನ್ನು ವಿಶ್ಲೇಷಿಸಿ ರೈತರಿಗೆ ಸೂಕ್ತ ಸಲಹೆಗಳನ್ನು ನೀಡುತ್ತದೆ. ಸ್ನೇಹಿತರೆ, ಇದು ಕೇವಲ ಉದಾಹರಣೆಗಳು ಮಾತ್ರ. ಇನ್ನು ಮುಂದೆ ನಮ್ಮ ಜೀವನದ ಪ್ರತಿಯೊಂದು ತಾಣದಲ್ಲೂ AI ನಮ್ಮ ಸಹಾಯಕನಾಗಲಿದೆ. ಆದರೆ ಪ್ರತಿ ಬೆಳಕಿಗೂ ನೆರಳಿರುತ್ತದೆ. AI ಬೆಳಕು ಕೂಡ ಅತಿಯಾದರೆ ಮಾನವ ಕುಲಕ್ಕೂ ಅಪಾಯ. ಉದಾಹರಣೆಗೆ, ಯಂತ್ರಗಳು ಕೆಲಸ ಹಿಡಿಯುತ್ತಿದ್ದಂತೆ ಮಾನವನ ಕೈಯಿಂದ ಕೆಲಸ ಕಳೆದುಕೊಳ್ಳುವ ಭೀತಿ ಇದೆ. ಫ್ಯಾಕ್ಟರಿಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಕಚೇರಿಗಳಲ್ಲಿ, ಸಾವಿರಾರು ಉದ್ಯೋಗಗಳಲ್ಲಿ ಯಂತ್ರಗಳು ಹೋಗಬಹುದು. AI ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ನಮ್ಮ ವಾಯ್ಸ್, ನಮ್ಮ ಚಾಟು, ನಮ್ಮ ಚಿತ್ರಗಳೆಲ್ಲವೂ ಡೇಟಾ ಆಗಿ ಉಳಿಯುವುದು ಬಿಡುತ್ತದೆ. ಇದನ್ನು ದುರುಪಯೋಗ ಮಾಡಿದರೆ ನಮಗೆ ಅಪಾಯ. ಒಂದು ದಿನ AI ಮಾನವನಿಗಿಂತ ಬುದ್ಧಿವಂತನಾದರೆ ಮಾನವನ ನಿಯಂತ್ರಣದಿಂದ ಹೊರಹೊಮ್ಮಬಹುದಾದ ಭಯವು ವಿಜ್ಞಾನಿಗಳಿವೆ. ಆದ್ದರಿಂದ ಇದನ್ನು ಕೆಲವರು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತಾರೆ. ಈ ಭವಿಷ್ಯದ AI ಅತ್ಯಂತ ಹೆಚ್ಚು ಶಕ್ತಿಯುತವಾಗಲಿದೆ. 2025ರಲ್ಲಿ ನಾವು ನೋಡುತ್ತಿರುವುದು ಇದರ ಪ್ರಾರಂಭ ಮಾತ್ರ. ಸ್ನೇಹಿತರೆ, 2040ರ ವೇಳೆಗೆ AI ಅಧ್ಯಾಪಕನಾಗಬಹುದು, ವಕೀಲನಾಗಬಹುದು, ವೈದ್ಯನಾಗಬಹುದು. ಅಷ್ಟೇ ಅಲ್ಲ, ಕೆಲ ನಿರ್ಧಾರಗಳನ್ನು ಸರ್ಕಾರಕ್ಕಿಂತ ವೇಗವಾಗಿ ತೆಗೆದುಕೊಳ್ಳಬಹುದು. ಆದರೆ ಈ ಬೆಳವಣಿಗೆ ಮಾನವನ ನೈತಿಕತೆ ಮತ್ತು ಬುದ್ಧಿವಂತ ಬಳಕೆ ಮೇಲೆ ಅವಲಂಬಿತವಾಗಿದೆ. ಯಂತ್ರಗಳು ಕೆಲಸ ಮಾಡಲಿ, ಆದರೆ ಮನುಷ್ಯನ ಉಷ್ಣತೆ ಮಾತ್ರ ಮನುಷ್ಯನಲ್ಲಿಯೇ ಇರಲಿ. AI ಭವಿಷ್ಯವು 2 ಮಾರ್ಗಗಳನ್ನು ಕರೆದೊಯ್ಯಬಹುದು. ಇಷ್ಟು ಹೇಳಿ ನನ್ನ ಮಾತನ್ನು ನಿಲ್ಲಿಸುತ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ವ ಅಲೈಕುಂ ಅಸ್ಸಲಾಂ. ನೆಕ್ಸ್ಟ್ ಲೆಟರ್ ಖಾ. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الصلاة والسلام على أشرف المرسلين وعلى آله وصحبه الفائزين برضا الله. أما بعد. ಗೌರವಾನ್ವಿತ ಉಸ್ತಾದರೇ, ನೆಚ್ಚಿನ ತೀರ್ಪುಗಾರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ವೇದಿಕೆಯ ಮುಂಭಾಗದಲ್ಲಿ ಕೂತು ಆಕಾಶದ ನಕ್ಷತ್ರಗಳಂತೆ ಮಿಂಚುತ್ತಿರುವ ನನ್ನ ಪ್ರೀತಿಯ ಮುತಅಲ್ಲಿಮ್ ಮಿತ್ರರೇ, ಬೆಂಕಿಯಲ್ಲಿ ಅರಳಿದ್ದು ಬಿಸಿಲಲ್ಲಿ ಬಾಡದು ಎಂಬ ನನ್ನುಡಿಯನ್ನು ತನ್ನ ಇಚ್ಛಾಶಕ್ತಿಯಿಂದ ವಾಸ್ತವವನ್ನಾಗಿಸಿ ಸಮಾಜದ ಮುಂದೆ ತಲೆ ಎತ್ತಿ ನಿಂತಿರುವ ಏಕೈಕ ವಿದ್ಯಾರ್ಥಿ ಸಂಸ್ಥೆ ಅಲ್ ಖಾದಿಸಾ. ಸಮಾಜಕ್ಕೆ ಪ್ರತಿಭೆಗಳನ್ನು ಉತ್ಪಾದಿಸಿ ಅರ್ಪಿಸುವ ಆರ್ಟ್ ಕಾರ್ನಿವಲ್ನಲ್ಲಿ ಇದರ ಭವ್ಯ ವೇದಿಕೆಯಲ್ಲಿ ನನಗೆ ಅರ್ಪಿತವಾದಂತಹ ವಿಷಯ ಮಾರಕವಾಗುತ್ತಿರುವ ಮಾದಕ ವ್ಯಸನಿಗಳ ಸೇವನೆ ಎಂಬುದಾಗಿದೆ. ಪ್ರೀತಿಯ ಸಹೋದರರೇ, ಆಧುನಿಕ ಮಾರುಕಟ್ಟೆಯ ಅತ್ಯಂತ ದೊಡ್ಡ ಬೇಡಿಕೆಯಾಗಿದೆ ಮಾದಕ ವ್ಯಸನಿಗಳ ಸೇವನೆ ಎಂಬುದು. ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವ್ಯಸನಿಗಳ ದಾಸರಾಗುತ್ತಿದ್ದಾರೆ. ಇದು ಕೇವಲ ವೈಯಕ್ತಿಕವಾದ ಸಮಸ್ಯೆ ಮಾತ್ರವಲ್ಲ, ಬದಲಾಗಿ ಆತನ ಸಮಾಜವನ್ನು, ಆತನ ಕುಟುಂಬವನ್ನು, ಆತನ ರಾಷ್ಟ್ರವನ್ನು ಹಾಳು ಮಾಡುವಂತಹ ಭೀಕರವಾದ ಅಪಘಾತವಾಗಿದೆ ಮಾದಕ ವ್ಯಸನಿಗಳ ಸೇವನೆ ಎಂಬುದು. ನಿಮಗೆ ತಿಳಿದಿರಬಹುದು, 2024ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಒಂದು ವರ್ಷ ಸುಮಾರು 2.6 ಲಕ್ಷದಷ್ಟು ಜನರು ಬರೀ ಮದ್ಯ ಸೇವನೆಯಿಂದ ಹಾಗೂ ಸುಮಾರು 2 ಲಕ್ಷದಷ್ಟು ಜನರು ಮಾದಕ ವ್ಯಸನಿಗಳ ಸೇವನೆಯಿಂದ ಸಾವನ್ನಪ್ಪಿದಂತಹ ಭೀಕರವಾದಂತಹ ಘಟನೆಯು ನಮ್ಮನ್ನು ನಿಬ್ಬರಗಾಗಿಸುವಂತಹ ವರದಿಯಾಗಿ ಮಾರ್ಪಟ್ಟಿದೆ. ಇಲ್ಲ, ಮುಗಿದಿಲ್ಲ. ವ್ಯಭಿಚಾರವು ಎಲ್ಲೆಲ್ಲೋ ತುಂಬಿಕೊಂಡು ಜಗತ್ತೇ ವೇಷಾಲಯವಾಗಿ ಮಾರ್ಪಡುತ್ತಿರುವಾಗ ಅದಕ್ಕೆ ಘಟಾನುಘಟಿ ದೇಶಗಳಿಂದ
ದೇಶಗಳಿಂದಲೇ ಕುಮ್ಮಕ್ಕು ಸಿಗುತ್ತಿರುವ ಪ್ರಸ್ತುತ ವೇಳೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಲೆಗಳವರ ಸಂದೇಶಗಳತ್ತ ಜಗತ್ತು ಮರಳಬೇಕಿದೆ. ವ್ಯಭಿಚಾರವು ಅತ್ಯಂತ ನೀಚವಾಗಿದೆ, ಅದು ನಿಕೃಷ್ಟ ಜಾರಿಯಾಗಿದೆ ಎಂದು ಪವಿತ್ರ ಕುರ್ಆನಿನ ಮೂಲಕ ಎಚ್ಚರಿಸಿದರು. ಅನ್ಯ ಸ್ತ್ರೀ ಪುರುಷ ಸಂಪರ್ಕದಿಂದ ಏಡ್ಸ್ ನಂತಹ ಮಹಾಮಾರಿ ರೋಗಗಳು ಸೃಷ್ಟಿಯಾಗಿ ಜನರು ವಿನಾಶದ ಕುಪ್ಪಕ್ಕೆ ಸಾಗುತ್ತಿರುವಾಗ ಪ್ರವಾದಿಯವರು ವಲಾ ತಕ್ರಬು ಜಿನಾ, ನೀವು ವ್ಯಭಿಚಾರದ ಸನ್ನಿಹವು ಸುಳಿಯಬೇಡಿ ಎನ್ನುವ ಪವಿತ್ರ ಕುರ್ಆನಿನ ಮೂಲಕ ನೀಡಿದ ಸಂದೇಶ ಇಂದಿನ ಸಮಾಜಕ್ಕೆ ಭಾರಿ ಪ್ರಸ್ತುತವೆನಿಸುತ್ತಿದೆ. ಪ್ರೀತಿಯ ಸ್ನೇಹಿತರೆ, ಆ ಸಂದೇಶಗಳೆಲ್ಲವನ್ನು ಜಗತ್ತಿನ ನಾನಾ ಮೂಲೆಗಳಿಗೆ ತಲುಪಿಸಲು ಅಲ್ಲಾಹು ತೌಫೀಕ್ ನೀಡಲಿ. ಅಂತಹ ಎಂದು ವಿಷಯವನ್ನು ಹೇಳುವ ಮೂಲಕ ಇತ್ತೀಚೆಗೆ ಎಚ್ಚೆತ್ತುಕೊಳ್ಳುತ್ತಿರುವಂತಹ ಎಲ್ಲಾ ನೂತನವಾದಿಗಳ ಟೊಳ್ಳು ಪೊಳ್ಳು ವಾದಗಳನ್ನು ಅರಬ್ಬಿ ಸಮುದ್ರದತ್ತ ಎಸೆಯುತ್ತಾ ವಿಷಯ ಅಪರಿಮಿತವಾದರೂ ಸಮಯ ಪರಿಮಿತ, ಮಾತಿಗೆ ಕಡಿವಾಣ. ವಆಖಿರು ದಅವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. وعليكم السلام. Next letter dal. अस्सलामु अलैकुम वरहमतुल्लाहि वबरकातुहू. अल्हम्दुलिल्लाहि रब्बिल आलमीन वल आक़िबतु लिल मुत्तक़ीन. अस्सलातु वस्सलामु अला मन कान नबिय्यन व आदम बैनल माइ वत्तीन व अला आलिहि त्तय्यिबीन व अस्हाबिल मुतahhirin व उलमाए मिल्लति अजमाइन. अम्मा बाद फ़अऊज़ु बिल्लाहि मिनश शैतानिर रजीम. बिस्मिल्लाहिर रहमानिर रहीम. ಪ್ರೀತಿಯ ಉಸ್ತಾದರೇ, ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವ ಪ್ರೀತಿಯ ಮುತಅಲ್ಲಿಮ್ ಸಹ ಮಿತ್ರರೇ, ಪರಿಸರ ಎಂಬುದು ಅಲ್ಲಾಹನ ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ. ಅಲ್ಲಾಹನು ನಮಗೆ ನೀಡಿದಂತ ಒಂದು ದೊಡ್ಡ ಅನುಗ್ರಹವಾಗಿದೆ. ಅಲ್ಲಾಹನು ಹೇಳುತ್ತಿದ್ದಾನೆ, ನಾನು ಪರಿಸರವನ್ನು, ಈ ಲೋಕವನ್ನು, ಭೂಮಿಯನ್ನು, ಆಕಾಶವನ್ನು ಸಮತೋಲನದಿಂದ ನಿರ್ಮಿಸಿದ್ದೇನೆ. ಆದ್ದರಿಂದ ನೀವು ಈ ಸಮತೋಲನವನ್ನು ಹಾಳು ಮಾಡಬೇಡಿ. ಇದರಿಂದ ಅರ್ಥವಾಗುತ್ತಿದೆ ಪರಿಸರವನ್ನು ನಾಶ ಮಾಡಬಾರದು, ಬದಲಿಗೆ ಅದನ್ನು ಸಂರಕ್ಷಿಸುವುದು ಈ ಮಾನಿನ ಭಾಗವಾಗಿದೆ. ಪ್ರೀತಿಯ ಸಹೋದರರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಪರಿಸರ ಸಂರಕ್ಷಣೆಗೆ ಅತ್ಯಂತ ದೊಡ್ಡ ಮಹತ್ವವನ್ನು ನೀಡಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹನು ಕುರ್ಆನಿನಲ್ಲಿ ಹೇಳುತ್ತಿದ್ದಾನೆ, ನಾನು ಈ ಲೋಕವನ್ನು ಎಷ್ಟೊಂದು ಸುಂದರವಾಗಿ ಸೃಷ್ಟಿಸಿದ್ದೇನೆ. ಅಲ್ಲಾಹನು ಈ ಲೋಕವನ್ನು ಎಷ್ಟೊಂದು ಸುಂದರವಾಗಿ, ಈ ಪ್ರಕೃತಿಯನ್ನು ಎಷ್ಟೊಂದು ರಮಣೀಯವಾಗಿ ಅಲ್ಲಾಹನು ಸೃಷ್ಟಿಸಿದ್ದಾನೆ. ಆಕಾಶದ ವಿಶಾಲತೆ, ಭೂಮಿಯ ಸೌಂದರ್ಯ, ಸಮುದ್ರಗಳ ಅಲೆದಾಡುವ ದಾಟಿ, ಪಕ್ಷಿಗಳ ಕಿಲುಕಾಟ, ಮರಗಳ ಹಸಿರು ಶೋಭೆ, ಹರಿಯುವ ನೀರು, ಬೀಸುವ ತಂಗಾಳಿ, ಇವೆಲ್ಲವೂ ಅಲ್ಲಾಹನ ಕೌಶಲ್ಯದ ಸಾಕ್ಷಿಯಾಗಿದೆ. ಪ್ರೀತಿಯ ಸಹೋದರರು, ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಿದ್ದಾನೆ, ಈ ಭೂಮಿ ನಿಮ್ಮ ಸೊತ್ತು ಅಲ್ಲ, ಇದು ಅಲ್ಲಾಹನ ವರವಾಗಿದೆ. ಆದ್ದರಿಂದ ಈ ಭೂಮಿ ಅಲ್ಲಾಹನ ಕರುಣೆ ಮತ್ತು ಸೌಂದರ್ಯದಲ್ಲಿ ಆವರಿಸಲ್ಪಟ್ಟ ಒಂದು ಉಡುಗೊರೆಯಾಗಿದೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಈ ಲೋಕ ಎಷ್ಟೊಂದು ಸುಂದರ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಮತ್ತು ಈ ಪರಿಸರವನ್ನು ಸಂರಕ್ಷಿಸುವ ಜವಾಬ್ದಾರಿ ಅಲ್ಲಾಹನು ನಿಮಗೆ ನೀಡಿದ್ದಾನೆ. ಆದ್ದರಿಂದ ಪರಿಸರವನ್ನು ಸಂರಕ್ಷಿಸುವುದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಪ್ರೀತಿಯ ಸಹೋದರರೇ, ಶೇಖ್ ಅಲ್ ಕರ್ದವಿ ರದಿಯಲ್ಲಾಹು ತಾಲಾ ಅವರು ಹೇಳುತ್ತಾರೆ, ಪರಿಸರದ ಸಂರಕ್ಷಣೆ ವಿಷಯ ಇದು ಆಯ್ಕೆಯ ವಿಷಯವಲ್ಲ, ಇದು ಧಾರ್ಮಿಕ ಒಂದು ವಿಷಯವಾಗಿದೆ. ಪ್ರೀತಿಯ ಸಹೋದರರೇ, ಸಲ್ಮಾನುಲ್ ಫಾರ್ಸಿ ರದಿಯಲ್ಲಾಹು ತಾಲಾ ಅವರು ವಾಸಿಸುತ್ತಿದ್ದ ಫಾರಸ್ನ ಜನರು ಅತ್ಯಂತ ಅಧಿಕವಾಗಿತ್ತು. ಇದಕ್ಕೆ ಕಾರಣವೇನೆಂದು ಪ್ರವಾದಿಯೊಬ್ಬರು ಅಲ್ಲಾಹನಲ್ಲಿ ಕೇಳಿದಾಗ, ಏ ಅಲ್ಲಾಹನೇ, ಇವರ ವಯಸ್ಸು ಅಧಿಕವಾಗಿದೆ, ಇದಕ್ಕೆ ಕಾರಣವೇನೆಂದು ಕೇಳಿದಾಗ ಅಲ್ಲಾಹನು ವಹಿಯನ್ನು
ಅವತೀರ್ಣಪಡಿಸುತ್ತಾನೆ. ಅಲ್ಲಾಹನು ಹೇಳುತ್ತಾನೆ, ಈ ಜನರು ಅಧಿಕ ಮರಗಳನ್ನು ನೆಡುತ್ತಾರೆ, ಆದ್ದರಿಂದ ಇವರ ವಯಸ್ಸು ಕೂಡ ಹೆಚ್ಚು ಆಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಪವಿತ್ರವಾದ ಕೈಗಳಿಂದ, ಸಹಾಬಿಗಳು ಕೂಡ ತನ್ನ ಪವಿತ್ರವಾದ ಕೈಗಳಿಂದ ಒಂದು ಮಾಡಿದಂತ ಒಂದು ಕಾರ್ಯವಾಗಿದೆ ಮರ ನೆಡುವ ಕಾರ್ಯ. ಪ್ರೀತಿಯ ಸಹೋದರರೇ, ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಸಹಾಬಿಗಳು, ಔಲಿಯಾಗಳು, ವಿದ್ವಾಂಸರು ಮಾಡಿದಂತಹ ಒಂದು ಕಾರ್ಯವಾಗಿದೆ ಪರಿಸರವನ್ನು ನೆಡುವುದು. ಆದ್ದರಿಂದ ನಾವು ಕೂಡ ಈ ವಿಷಯದಲ್ಲಿ ಜಾಗೃತಿಯನ್ನು ವಹಿಸಬೇಕು ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಕೂಡ ಸಂರಕ್ಷಿಸುವಲ್ಲಿ ನಾವು ಧಾವಿಸಬೇಕು. ಪ್ರೀತಿಯ ಸಹೋದರರೇ, ಇಷ್ಟು ಮಾತ್ರ ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಚೊಕ್ಕದಾಗಿ ಮುಗಿಸುತ್ತೇನೆ. ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಮುಂದಕ್ಕೆ ಹೈಝೋನ್ ವಿಭಾಗದ ಮೈಂಡ್ ಕ್ವೆಸ್ಟ್ ಸ್ಪರ್ಧೆ ನಡೆಯಲಿರುವುದು. ಸ್ಪರ್ಧೆ ಹೊರಾಂಗಣದಲ್ಲಿ. ಸ್ಪರ್ಧಾರ್ಥಿಗಳು ಅತ್ಯಂತ ವೇಗವಾಗಿ ಗ್ರೀನ್ ರೂಮ್ಗೆ ಬಂದು ತನ್ನ ಕೋಡ್ ಲೆಟರ್ ಅನ್ನು ಪಡೆಯಬೇಕು. ಹೈಝೋನ್ ಮೈಂಡ್ ಕ್ವೆಸ್ಟ್ ಇರುವಂತಹ ವಿದ್ಯಾರ್ಥಿಗಳು, ಹೈಝೋನ್ ಮೈಂಡ್ ಕ್ವೆಸ್ಟ್ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕುರ್ಚಿಯೊಂದಿಗೆ ಹೊರಾಂಗಣಕ್ಕೆ ತೆರಳಿ. ವಿದ್ಯಾರ್ಥಿಗಳು ಟೀಮ್ ದಿಜಿಲ ಹಾಗೂ ಟೀಮ್ ಫುರಾತಿನ ಲೀಡರ್ಗಳ ಗಮನಕ್ಕೆ. ಕುರ್ಚಿ ಬೇಡ, ಕುರ್ಚಿ ಇದೆ ಹೊರಗಿದೆ. ಟೀಮ್ ದಿಜಿಲ ಹಾಗೂ ಟೀಮ್ ಫುರಾತ್. ಇದು ಟೀಮ್ ದಿಜಿಲ, ಈಚೆ ಟೀಮ್ ಫುರಾತ್. ಟೀಮ್ ದಿಜಿಲ ಒಬ್ಬರು ಕೂಡ ಅವರವರ ಚೇರ್ ಅನ್ನು ಆಚೆ ಈಚೆ ಮೂವ್ ಮಾಡಬಾರ್ದು. ಯಾರು ಕೂಡ ಅವರವರ ಚೇರ್ ಅನ್ನು ಮೂವ್ ಮಾಡಬಾರ್ದು. ಹೈಝೋನ್ ಮೈಂಡ್ ಕ್ವೆಸ್ಟ್ ಇರುವಂತಹ ವಿದ್ಯಾರ್ಥಿಗಳು ಗ್ರೀನ್ ರೂಮ್ ತಲುಪಬೇಕು. ಟೀಮ್ ಫುರಾತ್, ಟೀಮ್ ದಿಜಿಲ, ಟೀಮ್ ದಿಜಿಲ, ಟೀಮ್ ಫುರಾತ್ ಈ ವೇದಿಕೆಯಲ್ಲಿ ನಡೆಯುವುದು ಹೈಝೋನ್ ವಿಭಾಗದ ಕ್ವಿಜ್ ಸ್ಪರ್ಧೆ. ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಬರಬೇಕು. ತೀರ್ಪುಗಾರರಾಗಿ AK ಸರ್ ನಂದವರ ಹಾಗೂ ತಸ್ಲಿಂ ನೂರಾನಿ, ಆಸಿಫ್ ಅದನಿ, ಮೊಯಿನಿ, ಅಲ್ ಕಾಮಿಲ್ ಸಕಾಫಿ ಅವರು. ಮೈಂಡ್ ಕ್ವೆಸ್ಟ್ ಆದ ಬಳಿಕ ವೇದಿಕೆಯಲ್ಲಿ ಲೋಜೋ